ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಡಿಸೊಲ್ಯೂಷನ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೇವೆ, ಥರ್ಡ್ ಪ್ರಾಬ್ಲಮ್ ಅನ್ನು ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನು ಮಾಡ್ತಾ ಇದ್ದೇವೆ, ಹೊಸ ಪ್ರಾಬ್ಲಮ್ ಅನ್ನು ಮಾಡ್ತಾ ಇದ್ದೇವೆ. ದಟ್ ಈಸ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಸೊ 2018 ಕ್ವಶನ್ ಪೇಪರ್ ಪ್ರಾಬ್ಲಮ್ ಅನ್ನ ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೇನೆ ನಿಮಗೆ. ಸೊ ಮೊದಲಿಗೆ ನಾವು ಕ್ವಶನ್ ಅನ್ನ ಒಂದ್ಸತಿ ಓದೋಣ, ನೋಡ್ಕೊಂಡು ಬರೋಣ, ಆನಂತರ ನಾವು ಸೊಲ್ಯೂಷನ್ಗೆ ಹೋಗೋಣ. ಸೊ ಕ್ವಶನ್ ಅನ್ನ ನೋಡೋಣ. The following balance sheet is of Vinay, Vaibhav and Varun as on 31st March 2017, sharing profits and losses in the ratio of 2:2:1. So ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಯಾರ್ಯಾರಿದ್ದಾರೆ? ವಿನಯ್, ವೈಭವ್ ಅಂಡ್ ವರುಣ್ ಅಂತ ಇದ್ದಾರೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 2:2:1 ಅಂತ ಇದೆ. ಆನಂತರ ನಮಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಯಾವ ಡೇಟ್ ಇದೆ? 31st March 2017 ಗೆ ಅವರ ಬ್ಯಾಲೆನ್ಸ್ ಶೀಟ್ ಅನ್ನು ನಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಮೊದಲಿಗೆ ನಾವು ಲಯಬಿಲಿಟೀಸ್ ಅಸೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಲಯಬಿಲಿಟೀಸ್ ಅನ್ನ ನೋಡೋಣ ಯಾವ್ಯಾವ ಇದಾವೆ ಅಂತ. ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ, ಬಿಲ್ಸ್ ಪೇಬಲ್ ಕೊಟ್ಟಿದ್ದಾರೆ, ಆನಂತರ ವಿನಯ್ಸ್ ಲೋನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೇಕು, ವಿನಯ್ ಇದ್ದಾನೆ ಪಾರ್ಟ್ನರ್. ಸೊ ಅವನ ಒಂದು ಎಕ್ಸ್ಟ್ರಾ ಲೋನ್ ಇದೆ ವಿನಯ್ಸ್ ಲೋನ್ ಅಂತ. ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಹೇಗೆ ಟ್ರೀಟ್ ಮಾಡೋದು ಅಂತ ಪ್ರಾಬ್ಲಮ್ ಬಂದಾಗ ಹೇಳ್ತೀನಿ ನಿಮ್ಗೆ. ಆನಂತರ ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, ಆನಂತರ ಕ್ಯಾಪಿಟಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ವಿನಯ್, ವೈಭವ್ ಅಂಡ್ ವರುಣ್, ಸೊ 3 ಜನ ಇದ್ದಾರೆ. ಸೊ 3 ಜನ ಕ್ಯಾಪಿಟಲ್ ಅನ್ನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದೇ ತರ ಏನ್ ಮಾಡಿದ್ದಾರೆ, ಅಸೆಟ್ಸ್ ಅನ್ನ ಕೊಟ್ಟಿದ್ದಾರೆ, ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅಂದ್ರೆ ನಾವು ಬ್ಯಾಂಕ್ ಅಕೌಂಟ್ ಹಾಕುವಾಗ ಸಪರೇಟ್ ಆಗಿ ಅದನ್ನ ತಗೊಳ್ಬೇಕು. ಆನಂತರ ನಮ್ಗೆ ಏನ್ ಕೊಟ್ಟಿದ್ದಾರೆ, ಡೆಟರ್ಸ್ ಕೊಟ್ಟಿದ್ದಾರೆ, ಸ್ಟಾಕ್, ಫರ್ನಿಚರ್, ಮೋಟರ್ ವ್ಯಾನ್, ಮಷಿನರಿ, ಬಿಲ್ಡಿಂಗ್ಸ್. ಸೊ ಬಾಕಿ ಎಲ್ಲ ಅಸೆಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಅಷ್ಟನ್ನು ನಾವು ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಸೊ ಟೋಟಲ್ ಎಷ್ಟಾಗಿದೆ, ಅಸೆಟ್ಸ್ ಟೋಟಲ್ ಎಷ್ಟಿದೆ? 1,95,000 ಇದೆ. ಇಲ್ಲೂ ಕೂಡ ಏನಿದೆ, 1,95,000 ಇದೆ. ಸೊ ಇದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಮೊದಲಿಗೆ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಆ ನಂತರ ನಾವು ನೆಕ್ಸ್ಟ್ ಇನ್ಫಾರ್ಮೇಶನ್ ಹೋಗ್ಬೇಕಾಗುತ್ತೆ. ಸೊ ಇದಿಷ್ಟು ಬ್ಯಾಲೆನ್ಸ್ ಶೀಟ್ ಆಗಿದೆ. ಸೊ ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ, ಅಡಿಷನಲ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಆನ್ ದ ಅಬೌವ್ ಡೇಟ್ ಆಫ್ ದಿ ಫರ್ಮ್ ವಾಸ್ ಡಿಸಾಲ್ವ್. ಸೊ ಆ ಡೇಟ್ ಇದೆ. ಸೊ ಅಬೌವ್ ಡೇಟ್ ಅಂತಂದ್ರೆ ಯಾವುದು? 31st March 2017 ಗೆ ಏನಾಗಿದೆ, ಫರ್ಮ್ ಡಿಸಾಲ್ವ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಫರ್ಮ್ ಡಿಸಾಲ್ವ್ ಅಂತ ಹೇಳಿದ್ರೆ ಸೊ ಡಿಸೊಲ್ಯೂಷನ್ ಪ್ರಾಬ್ಲಮ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ದ ಅಸೆಟ್ಸ್ ರಿಯಲೈಸ್ಡ್ ಆರ್ ಆಸ್ ಅಂಡರ್. ಸೊ ಅಸೆಟ್ಸ್ ರಿಯಲೈಸ್ ಆಗಿದಾವೆ. ಸೊ ಅದರ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಅಸೆಟ್ಸ್ ಮತ್ತೆ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ, ಡೆಟರ್ಸ್ ಕೊಟ್ಟಿದ್ದಾರೆ, ಫರ್ನಿಚರ್ ಕೊಟ್ಟಿದ್ದಾರೆ, ಮೋಟರ್ ವ್ಯಾನ್ ಕೊಟ್ಟಿದ್ದಾರೆ, ಮಷಿನರಿ ಕೊಟ್ಟಿದ್ದಾರೆ, ಬಿಲ್ಡಿಂಗ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅದು ಎಷ್ಟಕ್ಕೆ ರಿಯಲೈಸ್ ಆಗಿದೆ ಅಂತ ನಮಗೆ ಇಲ್ಲಿ ಅಮೌಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ನಂತರ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ, ಸ್ಟಾಕ್ ಈಸ್ ಟೇಕನ್ ಓವರ್ ಬೈ ವೈಭವ್ ಅಟ್ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬುಕ್ ವ್ಯಾಲ್ಯೂ ಅಂತ ಹೊಸದಾಗಿ ಬಂದಿದೆ ನಿಮಗೆ. ಸ್ಟಾಕ್ ಏನಾಗಿದೆ, ಪಾರ್ಟ್ನರ್ ತಗೊಂಡಿದ್ದಾನೆ. ಸ್ಟಾಕ್ ಅಂದ್ರೆ ಏನು? ಅಸೆಟ್. ಸೊ ಅಸೆಟ್ ಅನ್ನ ಏನ್ ಮಾಡಿದ್ದಾರೆ, ಅಲ್ಲಿ ಟೇಕನ್ ಓವರ್ ಮಾಡಿದ್ದಾರೆ. ಅಸೆಟ್ ಟೇಕನ್ ಓವರ್ ಬೈ ಪಾರ್ಟ್ನರ್. ಸೊ ವೈಭವ್ ಏನ್ ಮಾಡಿದ್ದಾರೆ, ಅದನ್ನ ತಗೊಂಡಿದ್ದಾನೆ. ಎಷ್ಟಕ್ಕೆ ತಗೊಂಡಿದ್ದಾನೆ ಅಂತ ವ್ಯಾಲ್ಯೂ ನಿಮ್ಗೆ ಕೊಟ್ಟಿಲ್ಲ, ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಸೊ ಬುಕ್ ವ್ಯಾಲ್ಯೂ ಅಂತ ಹೇಳಿದಾಗ ಸೊ ಸ್ಟಾಕ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ ಅಂದ್ರೆ ಏನು, ಇನ್ಫಾರ್ಮೇಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, ಮೊದಲಿಗೆ ಏನ್ ಕೊಟ್ಟಿರ್ತಾರೆ ಬ್ಯಾಲೆನ್ಸ್. ಸೊ ಅದೇ ಬ್ಯಾಲೆನ್ಸ್ ಅನ್ನ ಅಷ್ಟೇ ಅಮೌಂಟ್ ಗೆ ಏನ್ ಮಾಡಿದಾನೆ, ಅವನು ಟೇಕನ್ ಓವರ್ ಮಾಡಿದಾನೆ ಅಂತ ಅರ್ಥ. ಸೊ ಸ್ಟಾಕ್ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ 20,000 ಅಂತ. ಸೊ ಅಷ್ಟೇ ವ್ಯಾಲ್ಯೂ ಇದೆ. ಸೊ ಆಟ್ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅಷ್ಟೇ ವ್ಯಾಲ್ಯೂ ಇದೆ. 20,000 ಗೆ ಏನ್ ಮಾಡಿದಾನೆ ಅವನು, ಆ ಅಸೆಟ್ ಅನ್ನ ಏನ್ ಮಾಡಿದಾನೆ, ಟೇಕನ್ ಓವರ್ ಮಾಡಿದಾನೆ, ಅವನೇ ತಗೊಂಡಿದ್ದಾನೆ. ಸೊ ಥರ್ಡ್ ಒನ್ ನೋಡಿ, ಕ್ರೆಡಿಟರ್ಸ್ ವರ್ ಪೇಡ್ ಆಟ್ ಡಿಸ್ಕೌಂಟ್ ಆಫ್ 10%. ಸೊ ಕ್ರೆಡಿಟರ್ಸ್ ನೋಡ್ಬೇಕು. ಸೊ ಕ್ರೆಡಿಟರ್ಸ್ ಎಲ್ಲಿರುತ್ತೆ, ಲಯಬಿಲಿಟೀಸ್ ಅಲ್ಲಿ ಇರುತ್ತೆ. ಸೊ ಲಯಬಿಲಿಟೀಸ್ ಅಲ್ಲಿ 20,000 ಇದೆ ಕ್ರೆಡಿಟರ್ಸ್. ಸೊ ಏನ್ ಮಾಡಿದ್ದಾರೆ, ಪೇಮೆಂಟ್ ಮಾಡುವಾಗ ಏನಾಗಿದೆ, ಅಲ್ಲಿ 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನಮಗೆ. ಸೊ ಹಾಗಾಗಿ ಏನಾಗುತ್ತೆ, 20,000 ಇದೆ. ಸೊ 20,000 10% ಅಂದ್ರೆ 2,000 ಆಗುತ್ತೆ. ಸೊ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ, 18,000 ಉಳಿಯುತ್ತೆ. ಸೊ 18,000 ಅನ್ನ ಅವ್ರಿಗೆ ನಾವು ಏನ್ ಮಾಡ್ತಾ ಇದೀವಿ, ಪೇಮೆಂಟ್ ಮಾಡ್ತಾ ಇದೀವಿ. ಎಷ್ಟು ಮಾಡ್ಬೇಕಾಗಿತ್ತು, 20,000 ಮಾಡ್ಬೇಕಾಗಿತ್ತು, ಬಟ್ ಎಷ್ಟು ಮಾಡ್ತಾ ಇದೀವಿ, 18,000 ಮಾಡ್ತಾ ಇದೀವಿ. ಸೊ ಆ ತರ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ನೋಡಿ, ಬಿಲ್ಸ್ ಪೇಬಲ್ ಆರ್ ಪೇಡ್ ಇನ್ ಫುಲ್. ಸೊ ಬಿಲ್ಸ್ ಪೇಬಲ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಗೆ ನಾವು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಲಾಸ್ಟ್ ಒನ್ ನೋಡಿ, ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹2,000 ಅಂತ ಇದೆ. ಸೊ ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ಪೇಮೆಂಟ್ ಆಗುತ್ತೆ ಅದು. ಸೊ ಅದನ್ನ ನಾವ್ ಏನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಲಾಸ್ಟ್ ಗೆ ಏನ್ ಕೊಟ್ಟಿದ್ದಾರೆ, ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಸೊ ಈ 3 ಅಕೌಂಟ್ ಗಳನ್ನ ನಾವು ಇಲ್ಲಿ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ಅನ್ನ ಅವ್ರು ನಿಮಗೆ ಕೊಟ್ಟಿದ್ದಾರೆ. ಸೊ
ಇದನ್ನ ನೋಡಿಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ, ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಕೌಂಟ್ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತೀನಿ ಮೊದಲಿಗೆ, ಆ ನಂತರ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟೂಡೆಂಟ್ಸ್, ಈಗ ನಾವು ಸೊಲ್ಯೂಷನ್ಗೆ ಹೋಗೋಣ. ಸೊ ರಿಯಲೈಸೇಷನ್ ಅಕೌಂಟ್ ಅನ್ನ ಹಾಕೋಣ ಮೊದಲಿಗೆ. ಸೊ ನಾನು ಫಾರ್ಮ್ಯಾಟ್ ಅನ್ನ ಹಾಕೊಂಡಿದ್ದೀನಿ. ಸೊ 3 ಅಕೌಂಟ್ ನ ಫಾರ್ಮ್ಯಾಟ್ ಅನ್ನ ಹಾಕಿದ್ದೀನಿ. ಮೊದಲಿಗೆ ನಾನು ರಿಯಲೈಸೇಷನ್ ಅಕೌಂಟ್ ಅನ್ನ ಮಾಡ್ತಾ ಇದ್ದೇನೆ. ಸೊ ರಿಯಲೈಸೇಷನ್ ಅಕೌಂಟ್ ಮಾಡಬೇಕು ಅಂತಂದ್ರೆ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಮೊದಲಿಗೆ ಫಸ್ಟ್ ಸ್ಟೆಪ್ ಏನಿದೆ, ಅಸೆಟ್ಸ್ ಗಳನ್ನ ರೆಕಾರ್ಡ್ ಮಾಡಿ. ಸೊ ಎಲ್ಲ ಅಸೆಟ್ ಗಳನ್ನ ನಾವು ರೆಕಾರ್ಡ್ ಮಾಡಬೇಕು, ಎಕ್ಸ್ಕ್ಲೂಡಿಂಗ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅನ್ನ ಬಿಟ್ಟು, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಬಿಟ್ಟು ಬಾಕಿ ಎಲ್ಲ ಅಸೆಟ್ ಗಳನ್ನ ನಾವಿಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಸೊ ಮೊದಲಿಗೆ ಅಸೆಟ್ಸ್ ನೋಡಬೇಕು. ಸೊ ವರ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಬೇಕು. ಸೊ ಅಲ್ಲಿಯ ಇನ್ಫಾರ್ಮೇಶನ್ ಅನ್ನ ತಗೊಂಡು ನಾವೇನ್ ಮಾಡಬೇಕು, ಅಸೆಟ್ಸ್ ಗಳನ್ನ ರೆಕಾರ್ಡ್ ಮಾಡಬೇಕು. ಸೊ ಮೊದಲಿಗೆ ಏನ್ ಕೊಟ್ಟಿದ್ದಾರೆ, ಡೆಟಾರ್ಸ್ ಕೊಟ್ಟಿದ್ದಾರೆ. ಸೊ ಡೆಬಿಟ್ ಸೈಡ್ ಬರ್ತೇವೆ, 2 ಡೆಟಾರ್ಸ್. ಸೊ ಡೆಟಾರ್ಸ್ ಅಮೌಂಟ್ ನೋಡಿ ಎಷ್ಟಿದೆ, 30,000 ಇದೆ. 30,000. ನೆಕ್ಸ್ಟ್ ಒನ್ ಸ್ಟಾಕ್ ಇದೆ. ಸೊ 2 ಸ್ಟಾಕ್ ಅಂತ ಬರಬೇಕು. ಸೊ ಸ್ಟಾಕ್ ವ್ಯಾಲ್ಯೂ ನೋಡಿ ಎಷ್ಟಿದೆ, ಸ್ಟಾಕ್ 20,000 ಇದೆ. 20,000 ಬರ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ನೋಡಿ ಫರ್ನಿಚರ್ ಇದೆ. ಸೊ ಫರ್ನಿಚರ್ ಎಷ್ಟಿದೆ, 10,000 ಇದೆ. 10,000. ಆನಂತರ ಮೋಟರ್ ವ್ಯಾನ್ ಇದೆ, 2 ಮೋಟಾರ್ ವ್ಯಾನ್. ಸೊ ಮೋಟರ್ ವ್ಯಾನ್ ಅಮೌಂಟ್ ಎಷ್ಟಿದೆ ನೋಡಬೇಕು. ಮೋಟರ್ ವ್ಯಾನ್ 30,000 ಇದೆ. 30,000. ಆನಂತರ ಮಷಿನರಿ ಕೊಟ್ಟಿದ್ದಾರೆ. ಮಷಿನರಿ, ಸೊ ವ್ಯಾಲ್ಯೂ ನೋಡಿ, ಮಷಿನರಿ 40,000. ಆನಂತರ ನಾವು ಏನು ಕೊಟ್ಟಿದ್ದಾರೆ, ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ. 2 ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ ವ್ಯಾಲ್ಯೂ ನೋಡಿ 55,000. 55,000. ಸೊ ಇಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ವ್ಯಾಲ್ಯೂ ಎಷ್ಟಿದೆ, 10,000 ಇದೆ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅನ್ನ ನಾವು ಯಾವಾಗಲೂ ಇಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ನಾವು ಸಪರೇಟ್ ಆಗಿ ಹಾಕ್ತಾ ಇದ್ದೀವಿ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಬ್ಯಾಲೆನ್ಸ್ ಅನ್ನ ಅಲ್ಲಿ ಬರ್ತೀವಿ ನಾವು. ಸೊ ಅಸೆಟ್, ಅದು ಬ್ಯಾಂಕ್ ಅನ್ನೋದು ಅಸೆಟ್. ಸೊ ಅಸೆಟ್ ಬ್ಯಾಲೆನ್ಸ್ ಅನ್ನು ನಾವು ಡೆಬಿಟ್ ಸೈಡ್ ಬರೀತೇವೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಸೊ ಅದರ ಬ್ಯಾಲೆನ್ಸ್ ಅನ್ನು ಬರೀಬೇಕು. ಸೊ ಬ್ಯಾಲೆನ್ಸ್ ಎಷ್ಟಿದೆ, 10,000 ಇದೆ. 10,000 ಅನ್ನ ಇವಾಗಲೇ ಬರ್ಕೊಡ್ತೀವಿ. ಸೊ ಪ್ರಾಬ್ಲಮ್ ಮಾಡುವಾಗ, ಸೊ ಬ್ಯಾಂಕ್ ಅಕೌಂಟ್ ಹಾಕುವಾಗ ಅದನ್ನು ಕೂಡ ಹೇಳ್ತೀನಿ ನಿಮಗೆ. ಸೊ ಇದಿಷ್ಟು ಅಸೆಟ್ ಆಗಿದೆ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ಸೆಕೆಂಡ್ ಸ್ಟೆಪ್ಗೆ ಹೋಗಬೇಕು. ಸೊ ಸೆಕೆಂಡ್ ಸ್ಟೆಪ್ ಲಯಬಿಲಿಟೀಸ್ ಅನ್ನ ರೆಕಾರ್ಡ್ ಮಾಡೋದು. ಸೊ ಲಯಬಿಲಿಟೀಸ್ ಯಾವ್ಯಾವಿದೆ, ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಬೇಕು. ಸೊ ಲಯಬಿಲಿಟೀಸ್ ಯಾವಿದೆ ನೋಡಬೇಕು, ಬರೀಬೇಕು. ಫಸ್ಟ್ ಒನ್ ಕ್ರೆಡಿಟರ್ಸ್ ಇದೆ. ಕ್ರೆಡಿಟರ್ಸ್, ಸೊ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿದೆ, 20,000 ಇದೆ. ಸೊ ಕ್ರೆಡಿಟರ್ಸ್ 20,000 ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಒನ್ ನೋಡಿ, ಬಿಲ್ಸ್ ಪೇಬಲ್. ಬಿಲ್ಸ್ ಪೇಬಲ್ ಇದೆ. ಸೊ ಬಿಲ್ಸ್ ಪೇಬಲ್ ಅಮೌಂಟ್ ಎಷ್ಟಿದೆ, 10,000 ಇದೆ. ಸೊ 10,000 ಬಿಲ್ಸ್ ಪೇಬಲ್. ಆ ನಂತರ ಇನ್ನೊಂದಿದೆ, ಹೊಸ ಐಟಮ್ ಇದೆ. ವಿನಯ್ಸ್ ಲೋನ್ ಅಂತ ಇದೆ. ಸೊ ಏನಂತ ಇದೆ, ವಿನಯ್ಸ್ ಲೋನ್ ಅಂತ ಇದೆ. ಸೊ ವಿನಯ್ ಇಲ್ಲಿ ಪಾರ್ಟ್ನರ್ ಇದ್ದಾನೆ. ಆದ್ರೂ ಕೂಡ ಅವನ ಲೋನ್ ಅಕೌಂಟ್ ಇದೆ. ಸೊ ಅದನ್ನ ಸಪರೇಟ್ ಆಗಿದೆ. ಸೊ ಹಾಗಾಗಿ ನಾವು ಅದನ್ನ ಕನ್ಸಿಡರ್ ಮಾಡಬೇಕು ಇಲ್ಲಿ. ಸೊ ವಿನಯ್ಸ್ ಲೋನ್, ಸೊ ಎಷ್ಟಿದೆ ಅಮೌಂಟ್, 10,000 ಇದೆ. 10,000. ಸೊ ವಿನಯ್ ಆದ್ರೂ ಕೂಡ, ಸೊ ವಿನಯಿಂದ ದುಡ್ಡು ಇಸ್ಕೊಂಡ್ರು ಕೂಡ ನಾವು ಅದನ್ನ ದುಡ್ಡು ಕೊಡಬೇಕಾಗುತ್ತೆ, ಸಪರೇಟ್ ಆಗಿ ಅದನ್ನ ಕೊಡಬೇಕಾಗುತ್ತೆ. ಸೊ ಆ ಪಾರ್ಟ್ನರ್ ಇದ್ದಾನೆ, ಆದ್ರೂ ಕೂಡ ನಾವು ಅವನಿಂದ ಲೋನ್ ಇಸ್ಕೊಂಡು ಅಡಿಷನಲ್ ಅಮೌಂಟ್ ಇಸ್ಕೊಂಡಿದೀವಿ, ಲೋನ್ ಅಂತ ಇಸ್ಕೊಂಡಿದೀವಿ. ಸೊ ಹಾಗಾಗಿ ಅವನ ದುಡ್ಡನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಲಯಬಿಲಿಟೀಸ್ ಆಗಿದ್ದಾವೆ. ಸೊ ಇವಿಷ್ಟು ಲಯಬಿಲಿಟೀಸ್ ಆಗಿದ್ದಾವೆ. ಸೊ ಇನ್ನೊಂದು ಜನರಲ್ ರಿಸರ್ವ್ ಅಂತ ಇದೆ. ಸೊ ಆ ಜನರಲ್ ರಿಸರ್ವ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗಳಿಗೆ ಅಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ಹಾಗಾಗಿ ಇಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡೋದಿಲ್ಲ.
ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿದೆ, ಲಯಬಿಲಿಟೀಸ್ ಆಗಿದೆ. ಸೊ ಈಗ ನಾವೇನ್ ಮಾಡ್ತೇವೆ, ಥರ್ಡ್ ಸ್ಟೆಪ್ಗೆ ಹೋಗ್ತಾ ಇದ್ದೇವೆ. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಸೆಟ್ ಗಳನ್ನ ನಾವು ರಿಯಲೈಸ್ ಮಾಡ್ತೀವಿ. ಸೊ ಅಸೆಟ್ ಗಳನ್ನ ನಾವು ರಿಯಲೈಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ದುಡ್ಡು ಬರುತ್ತೆ. ಸೊ ಬ್ಯಾಂಕ್ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಕ್ಯಾಶ್ ಕಮ್ಸ್ ಇನ್. ಸೊ ಕ್ರೆಡಿಟ್ ಸೈಡ್ ನಮ್ಗೆ ಅದು ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಬರ್ತಾ ಇದ್ದಾವೆ. ಏನಂತ ಬರ್ತೇವೆ, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ತೇವೆ. ಬ್ರಾಕೆಟ್ ಅಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರ್ತೇವೆ. ಬೈ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಅಸೆಟ್ಸ್ ರಿಯಲೈಸ್ಡ್. ಸೊ ಒಂದೇ ಅಸೆಟ್ ಇಲ್ಲ, ಜಾಸ್ತಿ ಅಸೆಟ್ಸ್ ಇದಾವೆ, ಎರಡಕ್ಕಿಂತ ಜಾಸ್ತಿ ಇದಾವೆ. ಸೊ ಹಾಗಾಗಿ ಅಂಡರ್ಲೈನ್ ಮಾಡಿ ಬರ್ತಾ ಇದ್ದೇನೆ. ಸೊ ಮೊದಲಿಗೆ ಏನ್ ಕೊಟ್ಟಿದ್ದಾರೆ, ಸೊ ನಿಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿರ್ತಾರೆ, ಸೊ ಅಲ್ಲಿ ನಿಮಗೆ ಅಸೆಟ್ಸ್ ರಿಯಲೈಸ್ ಸಿಗ್ತವೆ. ಸೊ ಫಸ್ಟ್ ಒನ್ ಏನಿದೆ, ಡೆಟರ್ಸ್ ಇದೆ. ಫಸ್ಟ್ ಒನ್ ಡೆಟರ್ಸ್. ಸೊ ಡೆಟರ್ಸ್ ವ್ಯಾಲ್ಯೂ ಎಷ್ಟಿದೆ, 28,000 ಇದೆ. ಎಷ್ಟಿದೆ, 28,000 ಡೆಟರ್ಸ್. ಆನಂತರ ನಿಮಗೆ ಫರ್ನಿಚರ್ ಕೊಟ್ಟಿದ್ದಾರೆ. ಫರ್ನಿಚರ್, ಸೊ ಫರ್ನಿಚರ್ ವ್ಯಾಲ್ಯೂ ಎಷ್ಟಕ್ಕೆ ರಿಯಲೈಸ್ ಆಗಿದೆ, 9,000. ಫರ್ನಿಚರ್ 9,000. ಆನಂತರ ನಿಮಗೆ ಮೋಟರ್ ವ್ಯಾನ್ ಕೊಟ್ಟಿದ್ದಾರೆ. ಮೋಟರ್ ವ್ಯಾನ್, ಸೊ ಮೋಟರ್ ವ್ಯಾನ್ ವ್ಯಾಲ್ಯೂ ಎಷ್ಟಕ್ಕೆ ರಿಯಲೈಸ್ ಆಗಿದೆ, 32,000. 32,000. ಆನಂತರ ನಮ್ಗೆ ಏನ್ ಕೊಟ್ಟಿದ್ದಾರೆ, ಮಷಿನರಿ ಕೊಟ್ಟಿದ್ದಾರೆ. ಮಷಿನರಿ, ಸೊ ಮಷಿನರಿ ವ್ಯಾಲ್ಯೂ 45,000. ಮಷಿನರಿ 45,000. ಆನಂತರ ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ. ಬಿಲ್ಡಿಂಗ್ಸ್, ಸೊ ಎಷ್ಟಕ್ಕೆ ರಿಯಲೈಸ್ ಆಗಿದೆ, 50,000 ಗೆ ರಿಯಲೈಸ್ ಆಗಿದೆ. ಸೊ ಇದಿಷ್ಟು ಅಸೆಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇವಿಷ್ಟನ್ನು ಟೋಟಲ್ ಮಾಡ್ತೀನಿ. ಸೊ ಟೋಟಲ್ ಮಾಡಿ ನಾನು ಅಮೌಂಟ್ ಕಾಲಮ್ ಅಲ್ಲಿ ಬರ್ತಾ ಇದ್ದೇನೆ. ಸೊ ಎಷ್ಟಾಗುತ್ತೆ ಟೋಟಲ್ ಮಾಡ್ಬಿಡಿ, 1,64,000 ಆಗುತ್ತೆ. ಎಷ್ಟಾಗುತ್ತೆ, 1,64,000 ಆಗುತ್ತೆ. ಸೊ ಅಸೆಟ್ಸ್ ಗಳನ್ನ ಟೋಟಲ್ ಮಾಡಿ ನಾನು ಇಲ್ಲಿ ಬರ್ದಿದ್ದೀನಿ ಔಟರ್ ಕಾಲಮ್ ಅಲ್ಲಿ. ಸೊ ಈಗ ನೋಡ್ಬೇಕು, ಸೊ ಇಲ್ಲಿ ಯಾವ್ದಾದ್ರು ಐಟಮ್ ಮಿಸ್ ಆಗಿದ್ರೆ, ಅಸೆಟ್ ಮಿಸ್ ಆಗಿದ್ರೆ ನಾವು ಅದನ್ನ ಕ್ಲಾರಿಫೈ ಮಾಡ್ತೀವಿ. ಸೊ ಇಲ್ಲಿ ಸ್ಟಾಕ್ ಒಂದೇ ಮಿಸ್ಸಿಂಗ್ ಆಗಿದೆ. ಸೊ ಸ್ಟಾಕ್ ನಾವು ಇಲ್ಲಿ ರಿಯಲೈಸ್ ಆಗಿದೆ ಅಂತ ಕೊಟ್ಟಿಲ್ಲ, ಅದನ್ನ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಒಬ್ಬ ಪಾರ್ಟ್ನರ್ ಅದನ್ನ ಏನ್ ಮಾಡಿದ್ದಾನೆ, ಟೇಕನ್ ಓವರ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗಿದೆ, ಅದು ನಮಗೆ ಇಲ್ಲಿ ಕೊಟ್ಟಿದೆ, ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಕ್ಲಾರಿಫೈ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಅಸೆಟ್ ರಿಯಲೈಸ್ ಆಗಿದೆ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಫೋರ್ತ್ ಸ್ಟೆಪ್ ಗೆ ಹೋಗ್ಬೇಕಾಗುತ್ತೆ. ಸೊ ಫೋರ್ತ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಲಯಬಿಲಿಟೀಸ್ ಗಳನ್ನ ನಾವು ಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾವೇನ್ ಮಾಡ್ಬೇಕು, ಲಯಬಿಲಿಟೀಸ್ ಪೇಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ದುಡ್ಡು ಹೋಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಅದನ್ನ ಡೆಬಿಟ್ ಮಾಡಬೇಕು. ಸೊ ಡೆಬಿಟ್ ಸೈಡ್ ಬರಬೇಕು, ಟು ಬ್ಯಾಂಕ್ ಅಕೌಂಟ್ ಅಂತ ಬರಬೇಕು. ಟು ಬ್ಯಾಂಕ್ ಅಕೌಂಟ್ ಅಂತ ಬರಬೇಕು. ಸೊ ಇದನ್ನ ಬರೆಯುವಾಗ ನಾವು ಮೊದಲಿಗೆ ಅಡ್ಜಸ್ಟ್ಮೆಂಟ್ ಅನ್ನ ಓದಬೇಕು. ಸೊ ಕ್ರೆಡಿಟರ್ಸ್ ಮತ್ತೆ ಎಷ್ಟಿದಾವೆ, ಲೋನ್ ಎಷ್ಟಿದಾವೆ, ಸೊ ಲಯಬಿಲಿಟೀಸ್ ಎಷ್ಟಿದಾವೆ, 3 ಇದಾವೆ. ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ಮತ್ತೆ ವಿನೈಸ್ ಲೋನ್ ಇದೆ. ಸೊ ಮೊದಲಿಗೆ ಏನ್ ಹೇಳಿದ್ದಾರೆ, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ, ಥರ್ಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ರೆಡಿಟರ್ಸ್ ಏನಾಗಿದೆ ಅಂತ ಹೇಳಿದ್ದಾರೆ, ನಾವು ಕ್ರೆಡಿಟರ್ಸ್ ಏನಿದೆ ಡಿಸ್ಕೌಂಟ್ ಆಗಿದೆ. ಸೊ ಕ್ರೆಡಿಟರ್ಸ್ ಏನಾಗ್ತಾ ಇದೆ, ಅಲ್ಲಿ ಡಿಸ್ಕೌಂಟ್ ಆಗ್ತಾ ಇದೆ. ಸೊ ಎಷ್ಟು ಡಿಸ್ಕೌಂಟ್ ಆಗ್ತಾ ಇದೆ, ಕ್ರೆಡಿಟರ್ಸ್ 10% ಡಿಸ್ಕೌಂಟ್ ಆಗ್ತದೆ. ಸೊ ಕ್ರೆಡಿಟರ್ಸ್ ಏನ್ ಮಾಡ್ತಾ ಇದೀವಿ ನಾವು, ಕ್ರೆಡಿಟರ್ಸ್ ಗೆ ದುಡ್ಡು ಏನ್ ಕೊಡ್ತಾ ಇದೀವಿ, ಸೊ ಅಲ್ಲಿ ಏನಾಗ್ತಾ ಇದೆ, ಡಿಸ್ಕೌಂಟ್ ಆಗ್ತಾ ಇದೆ ನಮಗೆ. ಅಂದ್ರೆ ನಮಗೆ ಇನ್ಕಮ್ ಆಗ್ತಾ ಇದೆ. ಅಂದ್ರೆ 20,000 ಕೊಡೋ ಬದಲು 10% ಕಡಿಮೆ ಕೊಡ್ತೀವಿ. ಅಂದ್ರೆ ಎಷ್ಟು ಕೊಡ್ತೀವಿ, 18,000 ಅವ್ರಿಗೆ ಕೊಡ್ತೀವಿ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಬರೀಬೇಕು. ಆ ನಂತರ ನಮಗೆ ಬಿಲ್ಸ್ ಪೇಬಲ್ ಇದೆ. ಸೊ ಹಾಗಾಗಿ ನಮಗೆ ಬೇರೆ ಬೇರೆ ಇದೆ, ಅಡ್ಜಸ್ಟ್ಮೆಂಟ್ಸ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಅಂತ ಬರ್ತೀನಿ. ಸೊ ಮೊದಲಿಗೆ ಬ್ಯಾಂಕ್ ಅಕೌಂಟ್ ಅಂತ ಬರ್ದಿದ್ದೇನೆ, ಬ್ರಾಕೆಟ್ ಅಲ್ಲಿ ಕ್ರೆಡಿಟರ್ಸ್ ಅಂತ ಬರ್ತಾ ಇದ್ದೇನೆ. ಕ್ರೆಡಿಟರ್ಸ್, ಸೊ ಟೋಟಲ್ ವ್ಯಾಲ್ಯೂ ಎಷ್ಟಿತ್ತು, ಕ್ರೆಡಿಟರ್ಸ್ 20,000 ಇತ್ತು. ಸೊ ಏನಾಗ್ತಾ ಇದೆ, ನಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ. ಡಿಸ್ಕೌಂಟ್ ಎಷ್ಟಿದೆ, 10% ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟಾಗುತ್ತೆ, 2,000 ಆಗುತ್ತೆ. ಸೊ ಮೈನಸ್ ಮಾಡಿ ನಾವು ಎಷ್ಟು ಕೊಡ್ತೀವಿ ಅವ್ರಿಗೆ, ಪೇಮೆಂಟ್ ಎಷ್ಟು ಮಾಡ್ತೀವಿ, 18,000 ಪೇಮೆಂಟ್ ಮಾಡ್ತೀವಿ.
ಎಷ್ಟು ಮಾಡ್ತೀವಿ 18,000 ಪೇಮೆಂಟ್ ಅನ್ನ ನಾವಿಲ್ಲಿ ಅವ್ರಿಗೆ ಮಾಡ್ತೀವಿ. ಸೊ ಈಗ ನಾವೇನ್ ಮಾಡಬೇಕು, ಫಸ್ಟ್ ಅಡ್ಜಸ್ಟ್ಮೆಂಟ್ ಹೋಗಿತ್ತು. ಸೊ ಅಂದ್ರೆ ಫಸ್ಟ್ ಲಯಬಿಲಿಟಿ ಪೇಮೆಂಟ್ ಮಾಡಿದ್ದೇವೆ. ಸೊ ಇನ್ನು ಎರಡು ಲಯಬಿಲಿಟಿ ಇದೆ, ಬಿಲ್ಸ್ ಪೇಯಬಲ್. ಸೊ ಬಿಲ್ಸ್ ಪೇಯಬಲ್ ಮತ್ತೆ ವಿನೈಸ್ ಲೋನ್ ಇದೆ. ಸೊ ಬಿಲ್ಸ್ ಪೇಯಬಲ್ ಬಗ್ಗೆ ಏನಾದ್ರು ಹೇಳಿದಾರೆ ಅಂತ ನೋಡ್ಬೇಕು. ಸೊ ಬಿಲ್ಸ್ ಪೇಯಬಲ್ ಹೇಳಿದ್ದಾರೆ, ಪೇಡ್ ಇನ್ ಫುಲ್ ಅಂತ ಹೇಳಿದ್ದಾರೆ. ಸೊ ಫುಲ್ ಅಮೌಂಟ್ ಅನ್ನ ಕೊಡ್ಬೇಕು, 10,000 ಕೊಡೋದಿದೆ, 10,000 ಅನ್ನು ಕೊಡ್ಬೇಕು. ವಿನೈಸ್ ಲೋನ್ ಏನಾದ್ರು ಹೇಳಿದಾರೆ ಅಂತ ನೋಡ್ಬೇಕು. ಸೊ ವಿನೈಸ್ ಲೋನ್ ಬಗ್ಗೆ ಏನು ಹೇಳಿಲ್ಲ ಇಲ್ಲಿ. ವಿನೈಸ್ ಲೋನ್ ಬಗ್ಗೆ ಪ್ರಾಬ್ಲಮ್ ಅಲ್ಲಿ ಏನು ಹೇಳಿಲ್ಲ, ಬರೀ ಇನ್ಫಾರ್ಮೇಶನ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬೇಕು, ವಿನೈಸ್ ಲೋನ್ ಕೂಡ ನಾವು ಪೇಮೆಂಟ್ ಮಾಡಬೇಕು ಅಂತ ಇಲ್ಲಿ ಅನ್ಕೊಂಡು ಎಸ್ಯೂಮ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ, ಎರಡು ಲಯಬಿಲಿಟೀಸ್ ಅನ್ನ ನಾವು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಮತ್ತೆ ಬರ್ತಾ ಇದೀನಿ, ಮತ್ತೆ ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಬಿಲ್ಸ್ ಪೇಯಬಲ್ and ವಿನೈಸ್ ಲೋನ್. ಬಿಲ್ಸ್ ಪೇಯಬಲ್ ಮತ್ತೆ ವಿನೈಸ್ ಲೋನ್ ಅನ್ನ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಬಿಲ್ಸ್ ಪೇಯಬಲ್ ಎಷ್ಟಿದೆ, 10,000 ಇದೆ, ಪೇಡ್ ಇನ್ ಫುಲ್ ಅಂತ ಹೇಳಿದರೆ 10,000 ಕೊಡಬೇಕು. ವಿನೈಸ್ ಲೋನ್ ಎಷ್ಟಿದೆ, 10,000 ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ, 20,000 ಆಗುತ್ತೆ. ಸೊ 20,000 ಅನ್ನ ನಾನು ಇಲ್ಲಿ ಬರ್ತಾ ಇದ್ದೀನಿ. ಸೊ ಎರಡನ್ನೂ ಒಂದರಲ್ಲೇ ಬರ್ದಿದ್ದೀನಿ, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಬಿಲ್ಸ್ ಪೇಯಬಲ್ ಮತ್ತೆ ವಿನೈಸ್ ಲೋನ್ ಟೋಟಲ್ ಮಾಡಿದಾಗ 20,000. ಆ 20,000 ಅನ್ನ ನಾನು ಪೇಮೆಂಟ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ, ಫಿಫ್ತ್ ಸ್ಟೆಪ್. ಸೊ ಫಿಫ್ತ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಏನಾದ್ರು ಇದ್ರೆ ನಾವು ಅದನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, 2,000 rupees ಇದೆ. ಸೊ ಅದನ್ನ ಕೂಡ ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ. ಪೇಮೆಂಟ್ ಮಾಡಿದಾಗ ನಮ್ಮ ಕಡೆಯಿಂದ ದುಡ್ಡು ಹೋಗುತ್ತೆ. ಸೊ ಟು ಬ್ಯಾಂಕ್ ಅಕೌಂಟ್ ಸೊ ಬ್ರಾಕೆಟ್ ಅಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಸೊ ಎಷ್ಟಿದೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, 2,000 rupees ಇದೆ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 2,000 rupees ಇದೆ. ಸೊ 2,000 rupees ಅನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿದೆ. ಸೊ ಇಲ್ಲಿ ಇನ್ನೊಂದಿದೆ. ಸೊ ಸಿಕ್ಸ್ತ್ ಸ್ಟೆಪ್ ಏನ್ ಬರುತ್ತೆ, ಅಸೆಟ್ ಗಳನ್ನ ಯಾರಾದ್ರು ಪಾರ್ಟ್ನರ್ ತಗೊಂಡ್ರೆ ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಅಸೆಟ್ ನ ಯಾರು ತಗೊಂಡಿದ್ದಾರೆ, ಒಂದ್ ಅಸೆಟ್ ಏನಿದೆ, ಸ್ಟಾಕ್ ಏನಿದೆ ಅಸೆಟ್. ಸೊ ಕರೆಂಟ್ ಅಸೆಟ್ ಅಂತ ಕರಿತೀವಿ ನಾವು ಅದಕ್ಕೆ, ಸ್ಟಾಕ್ ಗೆ. ಸೊ ಅದನ್ನ ಯಾರು ತಗೊಂಡಿದ್ದಾರೆ, ಇಲ್ಲಿ ವೈಭವ್ ತಗೊಂಡಿದ್ದಾನೆ. ಸೊ ವೈಭವ್ ಏನ್ ಮಾಡಿದ್ದಾನೆ, ಟೇಕನ್ ಓವರ್ ಮಾಡಿದ್ದಾನೆ. ಆಟ್ ದ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಆಟ್ ದ ಬುಕ್ ವ್ಯಾಲ್ಯೂ ಅಂತ ಹೇಳಿದಾಗ ಸೊ ಅದರ ಪ್ರೈಸ್ ಎಷ್ಟಿತ್ತು ಅಷ್ಟೇ ವ್ಯಾಲ್ಯೂಗೆ ಏನ್ ಮಾಡಿದ್ದಾನೆ ಅವನು, ವೈಭವ್ ಏನ್ ಮಾಡಿದ್ದಾನೆ, ಅದನ್ನ ಟೇಕನ್ ಓವರ್ ಮಾಡಿದ್ದಾನೆ. ಸೊ ಪ್ರೈಸ್ ಎಲ್ಲಿ ಸಿಗುತ್ತೆ ನಿಮಗೆ, ಸ್ಟಾಕ್ ವ್ಯಾಲ್ಯೂ ಎಲ್ಲಿ ಸಿಗುತ್ತೆ, ಬುಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಎಲ್ಲಿ ಸಿಗುತ್ತೆ ನಿಮಗೆ, ಅದರ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ರು. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಸ್ಟಾಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡಿದೀವಿ, 20,000 ಎಂಟ್ರಿ ಮಾಡಿದೀವಿ. ಸೊ ಅಷ್ಟೇ ವ್ಯಾಲ್ಯೂಗೆ ಏನ್ ಮಾಡಿದ್ದಾನೆ ವೈಭವ್, ಏನ್ ಮಾಡಿದ್ದಾನೆ ಅದನ್ನ ಟೇಕನ್ ಓವರ್ ಮಾಡ್ತಾನೆ. ಸೊ ಅಸೆಟ್ ಅನ್ನ ಟೇಕನ್ ಓವರ್ ಮಾಡಿದ್ರೆ ಇಲ್ಲಿ ಬರ್ತೀವಿ ನಾವು, ಕ್ರೆಡಿಟ್ ಸೈಡ್ ಬರ್ತೀವಿ. ಸೊ ಬೈ ವೈಭವ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತೇವೆ. ಸೊ ಯಾಕೆ ವೈಭವ್ಸ್ ಕ್ಯಾಪಿಟಲ್ ಬರ್ತೇವೆ, ಸೊ ಅವನು ಟೇಕನ್ ಓವರ್ ಮಾಡಿದ್ದಾನೆ, ಅದು ಅವನ ಪರ್ಸನಲ್ ಆಗುತ್ತೆ. ಸೊ ಹಾಗಾಗಿ ಅವನ ಅಕೌಂಟ್ ಅನ್ನ ಇಲ್ಲಿ ಕ್ರೆಡಿಟ್ ಮಾಡ್ತಾರೆ. ಸೊ ಯಾವುದು, ಸ್ಟಾಕ್ ಟೇಕನ್ ಓವರ್. ಸೊ ಎಷ್ಟಿದೆ, ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಸೊ ಬುಕ್ ವ್ಯಾಲ್ಯೂ ಎಷ್ಟಿದೆ, 20,000 ಇದೆ. ಸೊ 20,000 ಅನ್ನ ನಾವಿಲ್ಲಿ ಬರ್ತಾ ಇದ್ದೇವೆ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಟೋಟಲ್ ಮಾಡ್ಬೇಕಾಗುತ್ತೆ. ಸೊ ಟೋಟಲ್ ಮಾಡಿದಾಗ ನಮ್ಗೆ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಸೊ ಟೋಟಲ್ ಮಾಡಿ ನೋಡಿ. ಸೊ ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಸೊ ಒಂದಿಷ್ಟು ಲೈನ್ ಅನ್ನ ಬಿಟ್ಟು ಏನ್ ಮಾಡಬೇಕಾಗುತ್ತೆ, ಟೋಟಲ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಟೋಟಲ್. ಸೊ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ, ಎಷ್ಟು ಬರುತ್ತೆ, 2,25,000 ಬರುತ್ತೆ. ಸೊ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ, 2,25,000. ಯೂಶುವಲಿ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇತ್ತು. ಸೊ ಇಲ್ಲಿ ಏನಾಗಿದೆ, ಡೆಬಿಟ್ ಸೈಡ್ ಜಾಸ್ತಿ ಬಂದಿದೆ. ಸೊ ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಇದಾವೆ, ಇನ್ಕಮ್ ಏನಿದೆ ಕಡಿಮೆ ಇದೆ. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಸೊ ಲಾಸ್ ಅನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಯಾವ ರೇಷಿಯೋ ಅಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇಲ್ಲಿ ಬರ್ತಿದ್ದೀನಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1 ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಸೊ ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ಆ ರೇಷಿಯೋದಲ್ಲಿ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಏನ್ ಬರೀಬೇಕು, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು.
ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಕ್ರೆಡಿಟ್ ಸೈಡ್ ಕಡಿಮೆ ಬಂದಾಗ ನಾವೇನಂತ ಕರಿತೀವಿ ಅದನ್ನ ಲಾಸ್ ಅಂತ ಕರಿತೀವಿ. ಸೊ ಲಾಸ್ ಆನ್ ರಿಯಲೈಸೇಷನ್ ಅಂತ ಬರೀಬೇಕು. ಲಾಸ್ ಆನ್ ರಿಯಲೈಸೇಷನ್ ಅಂಡರ್ಲೈನ್ ಮಾಡಿ. 3 ಜನ ಪಾರ್ಟ್ನರ್ಸ್ ಇದ್ದಾರೆ, 3 ಜನ ಪಾರ್ಟ್ನರ್ಸ್ಗೆ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ V1, V2 and V3 ಅಂತ ಬರ್ತಾ ಇದ್ದೀನಿ. ಸೊ V1 ಅಂದ್ರೆ ಯಾರಾಗಿರ್ತಾರೆ? V1 ಅಂದ್ರೆ ವಿನಯ್ ಆಗಿರ್ತಾನೆ. V2 ಅಂತಂದ್ರೆ ವೈಭವ್ ಆಗಿರ್ತಾನೆ. V3 ಅಂತಂದ್ರೆ ವರುಣ್ ಆಗಿರ್ತಾನೆ. ಸೊ 3 ಜನಕ್ಕೆ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಏನ್ ಮಾಡಬೇಕಾಗುತ್ತೆ? ಸೊ ಟೋಟಲ್ ಅನ್ನ 2 ಕಡೆ ಬರೀಬೇಕು. ಯಾವ ಕಡೆ ಜಾಸ್ತಿ ಇರುತ್ತೆ ಆ ಟೋಟಲ್ ಅನ್ನ 2 ಕಡೆ ಬರೀಬೇಕಾಗುತ್ತೆ. 2,25,000 ಬಂದಿದೆ ಟೋಟಲ್. ಸೊ ಅದನ್ನ 2 ಕಡೆ ಬರ್ದಿದ್ದೀನಿ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ? ಡಿಫರೆನ್ಸ್ ಅಮೌಂಟ್ ಅನ್ನ ನೋಡ್ಬೇಕಾಗುತ್ತೆ. ಸೊ ಇವಿಷ್ಟು ಟೋಟಲ್ ಮಾಡಿ ನಾವ್ ಏನ್ ಮಾಡ್ಬೇಕಾಗುತ್ತೆ? ಇದರಲ್ಲಿ ಮೈನಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ? ಡಿಫರೆನ್ಸ್ ಅಮೌಂಟ್ ಸಿಗುತ್ತೆ. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ? 1,000 ಬರುತ್ತೆ. ಎಷ್ಟು ಬರುತ್ತೆ? 1,000 ಬರುತ್ತೆ. ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಈ 3 ಜನ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಸೊ 1,000, 1,000, 1,000. ಸೊ ಇದನ್ನ ಡಿಸ್ಟ್ರಿಬ್ಯೂಟ್ ಹೇಗೆ ಮಾಡ್ತೀವಿ ನಾವು? ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:2:1 ಇದೆ. ಅಂದ್ರೆ ಟೋಟಲ್ 5 ಆಗುತ್ತೆ. ಸೊ 1,000 into 2/5, 1,000 into 2/5, 1 into 5, 1 divided by 5. ಸೊ ಮಾಡಿದಾಗ 400, 400, 200. ಸೊ ಟೋಟಲ್ ಎಷ್ಟಿದೆ? 1,000. ಸೊ ಇದನ್ನ ನೀವು ಫ್ರಾಕ್ಷನ್ ಅಲ್ಲಿ ನೋಡಿ, ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಸೊ ವಿನಯ್ ಎಷ್ಟು ಬರುತ್ತೆ? 400 ಬರುತ್ತೆ ವಿನಯ್ ಶೇರ್. ವೈಭವ್ ಶೇರ್ 400 ಬರುತ್ತೆ. ಆನಂತರ ನಮಗೆ ಲಾಸ್ಟ್ ಒನ್ ಯಾರಿದ್ದಾರೆ? ವರುಣ್ ಇದ್ದಾರೆ. ಸೊ ವರುಣ್ ಶೇರ್ ಎಷ್ಟು ಬರುತ್ತೆ? 200 ಬರುತ್ತೆ. ಸೊ ಇವಿಷ್ಟು ಟೋಟಲ್ ಮಾಡಿದಾಗ 1,000 ಬರುತ್ತೆ. ಆ 1,000 ಅನ್ನ ಔಟರ್ ಕಾಲಮ್ ಬರ್ದಿದ್ದೀನಿ. ಸೊ ಇದಿಷ್ಟು ರಿಯಲೈಸೇಷನ್ ಅಕೌಂಟ್ ಆಗಿದೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಎಲ್ಲಾ ಎಂಟ್ರೀಸ್ ಗಳನ್ನ ನಾವು ರೆಕಾರ್ಡ್ ಮಾಡ್ತಾ ಇದೀವಿ ಎಕ್ಸೆಪ್ಟ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಅನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾ ಇಲ್ಲ, ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಅನ್ನು ಸಪರೇಟ್ ಆಗಿ ಹಾಕ್ತಾ ಇದೀವಿ. ಸೊ ಈ ತರ ನಾವೇನ್ ಮಾಡ್ಬೇಕಾಗುತ್ತೆ? ಸ್ಟೆಪ್ ವೈಸ್ ನಾವೇನ್ ಮಾಡ್ಬೇಕಾಗುತ್ತೆ? ರಿಯಲೈಸೇಷನ್ ಅಕೌಂಟ್ ಅನ್ನ ನಾವಿಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಒನ್. ಸೊ ಸೆಕೆಂಡ್ ಯಾವ್ದಿದೆ? ಸೊ ಸೆಕೆಂಡ್ ಅಕೌಂಟ್ ಯಾವ್ದಿದೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕಿದೀನಿ, ನಾನು ಫಾರ್ಮೆಟ್ ಅನ್ನ ಹಾಕಿದ್ದೀನಿ. ಸೊ ವಿನಯ್, ವೈಭವ್ ಅಂಡ್ ವರುಣ್. ಸೊ ಅವರ ಕಾಲಮ್ಸ್ ಅನ್ನ ಹಾಕಿದ್ದೇನೆ. ಸೊ ಮೊದಲಿಗೆ ನಾವು ಏನ್ ಮಾಡ್ಬೇಕಾಗುತ್ತೆ? ಅವರ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಅನ್ನ ಬರೀಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸಸ್ ನಮಗೆ ಎಲ್ಲಿ ಕೊಟ್ಟಿರ್ತಾರೆ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟೀಸ್ ಅನ್ನು ನಾವು ನೋಡ್ಬೇಕಾಗುತ್ತೆ. ಎಲ್ಲ ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಅದನ್ನ ಇಲ್ಲಿ ಬರೀಬೇಕಾಗುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ವಿನಯ್ ಎಷ್ಟು ಕ್ಯಾಪಿಟಲ್ ಹಾಕಿದಾನೆ? ವಿನಯ್ ಕ್ಯಾಪಿಟಲ್ ಎಷ್ಟಿದೆ? 60,000 ಇದೆ. ಎಷ್ಟಿದೆ? 60,000 ಇದೆ. ಅದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೆಕೆಂಡ್ ಒನ್ ವೈಭವ್. ಸೊ ವೈಭವ್ ಎಷ್ಟು ಕ್ಯಾಪಿಟಲ್ ಹಾಕಿದಾನೆ? 50,000. ಸೊ ವೈಭವ್ ಕ್ಯಾಪಿಟಲ್ ಎಷ್ಟಿದೆ? 50,000 ಇದೆ. ಸೊ ಅದನ್ನು ಕೂಡ ಬರ್ದಿದ್ದೀನಿ 50,000. ಆ ನಂತರ ವರುಣ್ ಎಷ್ಟು ಹಾಕಿದಾನೆ ಕ್ಯಾಪಿಟಲ್? 30,000 ಇದೆ. ಸೊ ಆ 30,000 ಕೂಡ ಏನ್ ಮಾಡಿದ್ದೀನಿ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ? ಅವರ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಏನಿದೆ, ಸೊ ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ. ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ, ಜನರಲ್ ರಿಸರ್ವ್ ಅದನ್ನು ಕೊಟ್ಟಿರ್ತಾರೆ, ಅಥವಾ ಪ್ರಾಫಿಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಜನರಲ್ ರಿಸರ್ವ್ ಮಾತ್ರ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ ಜನರಲ್ ರಿಸರ್ವ್? 15,000 ಇದೆ. ಎಷ್ಟಿದೆ? 15,000 ಇದೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ? 2:2:1 ಇದೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಆ ರೇಷಿಯೋದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ? ಜನರಲ್ ರಿಸರ್ವ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಬೈ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಇದೆ. ಸೊ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಸೊ ಎಷ್ಟಾಗುತ್ತೆ? 15,000 ಇದೆ. ಅದು 15,000 ಅನ್ನ ನಾವು 3 ಜನಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋನಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ? ಅವರ ಶೇರ್ ಬೇಕಾಗುತ್ತೆ. ಸೊ ಅವರ ಶೇರ್ ಎಷ್ಟಾಗುತ್ತೆ? ವಿನಯ್ ಎಷ್ಟಾಗುತ್ತೆ? 6,000 ಆಗುತ್ತೆ. ವಿನಯ್ 6,000, ವೈಭವ್ 6,000,
ಅನಂತರ ವರುಣ್ 3000. ಸೊ ಈ ತರ ಏನ್ ಬರುತ್ತೆ, ಅವರ ಶೇರ್ ಬರುತ್ತೆ, ಶೇರ್ ಇನ್ ಜನರಲ್ ರಿಸರ್ವ್. ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿದೆ, ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಶನ್ ಆಗಿದೆ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ, ರಿಯಲೈಸೇಷನ್ ಅಕೌಂಟಿಗೆ ಬರಬೇಕಾಗುತ್ತೆ. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಆಗುತ್ತೆ, ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಪಾರ್ಟ್ನರ್ಸ್ ಅಕೌಂಟ್ ಗಳಿಗೆ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಾಗಿದೆ, ಈ ಪ್ರಾಬ್ಲಮ್ ಅಲ್ಲಿ ಲಾಸ್ ಆಗಿದೆ. ಸೊ ಲಾಸ್ ಅನ್ನ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಇಲ್ಲಿ ಬರ್ದಿದ್ದೇವೆ. ಸೊ ಲಾಸ್ ಎಷ್ಟಾಗಿದೆ, 1000 ಆಗಿದೆ. ಸೊ ಹೇಗೆ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, 400 400 and 200 ಅಂತ ಬರ್ದಿದ್ದೇವೆ. ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ದೇವೆ. ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಇಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ದೇವೆ. ಅಂದ್ರೆ ಅಲ್ಲಿ ಏನಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ 2 ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ 2 ರಿಯಲೈಸೇಷನ್ ಅಕೌಂಟ್, 2 ರಿಯಲೈಸೇಷನ್ ಅಕೌಂಟ್. ಸೊ ಬ್ರಾಕೆಟ್ ಅಲ್ಲಿ ಲಾಸ್ ಆನ್ ರಿಯಲೈಸೇಷನ್. ಸೊ ಇದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಪಾರ್ಟ್ನರ್ಸ್ಗೆ. ಸೊ ಎಷ್ಟು ಬರುತ್ತೆ, ಎಷ್ಟಿದೆ ಅದು, 400 400 and 200 ಇದೆ. 400 400 and 200 ಇದೆ. ಸೊ ಅದನ್ನ ನಾವೇನ್ ಮಾಡಿದೀವಿ, ಅವರಿಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿದ್ದೇವೆ. ಸೊ ಈಗ ನಾವೇನ್ ಮಾಡಬೇಕು, ಸೊ ವೈಭವ್ ಏನ್ ಮಾಡಿದ್ದಾನೆ, ಸ್ಟಾಕ್ ಅನ್ನ ತಗೊಂಡಿದ್ದಾನೆ. ಸೊ ಅಸೆಟ್ ಅನ್ನ ತಗೊಂಡಿದ್ದಾನೆ, ಅದನ್ನ ನೋಡ್ಬೇಕಾಗಿತ್ತು. ಸೊ ವೈಭವ್ ಸ್ಟಾಕ್ ತಗೊಂಡಿದ್ದಾನೆ. ಸೊ ಬೈ ವೈಭವ್ಸ್ ಕ್ಯಾಪಿಟಲ್ ಅಂತ ಬರ್ತಿದ್ದೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕುವಾಗ, ಸೊ ಪಾರ್ಟ್ನರ್ಗಳ ಇನ್ಫಾರ್ಮೇಶನ್ ಏನಾದ್ರು ಇದ್ರೆ ನಾವು ಅದನ್ನ ಏನ್ ಮಾಡಬೇಕಾಗುತ್ತೆ, ಅಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಇನ್ಫಾರ್ಮೇಶನ್ ಇದೆ. ಸೊ ಬೈ ವೈಭವ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಿದ್ದೀವಿ 20,000. ಸ್ಟಾಕ್ ಟೇಕನ್ ಓವರ್ ಅಂತ ಬರ್ತಿದ್ದೀವಿ. ಸೊ ಹಾಗಾಗಿ ನಾವೇನ್ ಮಾಡಬೇಕಾಗುತ್ತೆ, ಅದನ್ನ ಡಬಲ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬರ್ತೀವಿ ನಾವು ಅದನ್ನ 2 ರಿಯಲೈಸೇಷನ್ ಅಕೌಂಟ್ ಅಂತ ಬರ್ತೇವೆ. 2 ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಸ್ಟಾಕ್ ಟೇಕನ್ ಓವರ್, ಸ್ಟಾಕ್ ಟೇಕನ್ ಓವರ್. ಸೊ ಯಾರು ಸ್ಟಾಕ್ ಅನ್ನು ತಗೊಂಡಿದ್ದಾರೆ, ವೈಭವ್ ತಗೊಂಡಿದ್ದಾನೆ. ಎಷ್ಟಕ್ಕೆ ತಗೊಂಡಿದ್ದಾನೆ, ಬುಕ್ ವ್ಯಾಲ್ಯೂ 20,000 ಅಂತ ಹೇಳಿದ್ದಾರೆ. ಸೊ ಅದನ್ನ ಬರಿಬೇಕು. ಸೊ ಈಗ ನಾವೇನ್ ಮಾಡ್ತೇವೆ, ಟೋಟಲ್ ಅನ್ನು ಮಾಡ್ತೇವೆ. ಸೊ ಯಾವ ಕಡೆ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ. ಸೊ ಹಾಗಾಗಿ ಅದನ್ನ ಟೋಟಲ್ ಮಾಡ್ತಾ ಇದ್ದೇನೆ. 66,000, 56,000 and 33,000. ಸೊ ಅದೇ ಅಮೌಂಟ್ ಅನ್ನು ಎರಡು ಕಡೆ ಬರ್ತಾ ಇದ್ದೇವೆ. 66,000, 56,000 and 33,000. ಸೊ ಟೋಟಲ್ಸ್ ಅನ್ನು ಮಾಡಿದ್ದೇವೆ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ಫೈನಲ್ ಸೆಟಲ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಪಾರ್ಟ್ನರ್ಸ್ಗೆ ಫೈನಲ್ ಸೆಟಲ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಫೈನಲ್ ಸೆಟಲ್ಮೆಂಟ್ ಮಾಡಬೇಕು ಅಂತಂದ್ರೆ ನಾವು ಅವ್ರಿಗೆ ಕ್ಯಾಶ್ ಅನ್ನು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಬರೀಬೇಕು, ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಫೈನಲ್ ಸೆಟಲ್ಮೆಂಟ್ಸ್, ಫೈನಲ್ ಸೆಟಲ್ಮೆಂಟ್ಸ್. ಸೊ ಬ್ಯಾಲೆನ್ಸ್ ಅಮೌಂಟ್ ಅನ್ನು ನಾವು ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ 66,000 ಮೈನಸ್ 400 ಎಷ್ಟಾಗುತ್ತೆ, 65,600 ಆಗುತ್ತೆ. ವಿನಯ್ 65,600. ಸೆಕೆಂಡ್ ಒನ್ ಏನಿದೆ, ವೈಭವ್ ಇದೆ. ಸೊ 56,000 ಮೈನಸ್ 20,400 ಮಾಡಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ, 35,600 ಆಗುತ್ತೆ. ಎಷ್ಟಾಗುತ್ತೆ, 35,600 ಆಗುತ್ತೆ. ಥರ್ಡ್ ಒನ್ ಯಾವ್ದಿದೆ, ವರುಣ್ ಇದ್ದಾರೆ. ಸೊ 33,000 ಮೈನಸ್ 200 ಮಾಡಿದಾಗ ಎಷ್ಟಾಗುತ್ತೆ, 32,800 ಆಗುತ್ತೆ. ಸೊ ಇದೆಷ್ಟು ಅವರ ಬ್ಯಾಲೆನ್ಸಸ್ ಆಗಿದ್ದಾವೆ. ಸೊ ಈ ತರ ಅವ್ರಿಗೆ ನಾವು ಬ್ಯಾಲೆನ್ಸಸ್ ಅನ್ನು ಕೊಡಬೇಕಾಗುತ್ತೆ, ಇಷ್ಟು ಬ್ಯಾಲೆನ್ಸ್ ಅನ್ನು ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿದೆ. ಸೊ ಈಗ ನಾವೇನ್ ಮಾಡ್ತೀವಿ, ಥರ್ಡ್ ಅಕೌಂಟ್ಗೆ ಹೋಗ್ತಾ ಇದ್ದೀವಿ, ದಟ್ ಈಸ್ ಬ್ಯಾಂಕ್ ಅಕೌಂಟ್.
ಸೊ ಬ್ಯಾಂಕ್ ಅಕೌಂಟ್ ನಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಮೊದಲಿಗೆ ನಾವು ಅದರ ಬ್ಯಾಲೆನ್ಸಸ್ ಅನ್ನ ಬರಿಬೇಕಾಗುತ್ತೆ. ಸೊ ನಮಗೆ ನಾನು ಆಲ್ರೆಡಿ ಬರೆದ್ಬಿಟ್ಟಿದ್ದೀನಿ. ಸೊ ನಿಮ್ಗೆ ಹೇಳಿದೀನಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ ಅಂತ. ಸೊ ಪ್ರಾಬ್ಲಮ್ ಅಲ್ಲಿ ಎಸೆಟ್ಸ್ ಆಗಿ ಕೊಟ್ಟಿರ್ತಾರೆ, ಕ್ಯಾಶ್ ಆಟ್ ಬ್ಯಾಂಕ್ ಅಂತ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್. ಸೊ ಅದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಅಸೆಟ್ ಬ್ಯಾಲೆನ್ಸ್ ಅನ್ನ ನಾವು ಯಾವಾಗಲೂ ಡೆಬಿಟ್ ಸೈಡ್ ಬರ್ತೇವೆ. ಸೊ ಅದಕ್ಕೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆದು 10,000 ಕೊಟ್ಟಿದ್ದಾರೆ. ಸೊ 10,000 ಅನ್ನ ಬರ್ದಿದ್ದೀನಿ. ಸೊ ಈಗ ನಾವೇನ್ ಮಾಡ್ಬೇಕು, ಡಬಲ್ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ಎಲ್ಲೆಲ್ಲಿ ಬ್ಯಾಂಕ್ ಅಂತ ಬರ್ದಿದ್ದೀವಿ ಅದರ ಡಬಲ್ ಎಂಟ್ರಿಯನ್ನ ಮಾಡ್ತಾ ಹೋಗ್ಬೇಕು. ಮೊದಲಿಗೆ ನಾವು ರಿಯಲೈಸೇಷನ್ ಅಕೌಂಟ್ ಗೆ ಬರಬೇಕು. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಾವು ಬೈ ಬ್ಯಾಂಕ್ ಅಂತ ಬರ್ದಿದ್ದೀವಿ. ಸೊ ಅಂದ್ರೆ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಟು ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಅಸೆಟ್ಸ್ ರಿಯಲೈಸ್. ಸೊ ಅಸೆಟ್ಸ್ ಅನ್ನ ರಿಯಲೈಸ್ ಮಾಡೋದಕ್ಕೆ ನಾವು ಅದನ್ನ ಬರ್ದಿದ್ದೀವಿ ಬೈ ಬ್ಯಾಂಕ್ ಅಂತ. ಸೊ ಟೋಟಲ್ ಅಮೌಂಟ್ ಅಷ್ಟೇ ಬರಬೇಕು. ಎಷ್ಟಿದೆ, 1,64,000 ಇದೆ. ಸೊ 1,64,000 ಅನ್ನ ನಾನು ಇಲ್ಲಿ ಬರ್ತಾ ಇದ್ದೇನೆ. ಸೊ ಆ ನಂತರ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಮತ್ತೆ ಅಲ್ಲಿ ಯಾವುದೇ ಬ್ಯಾಂಕ್ ಅಕೌಂಟ್ ಅಂತ ಬರ್ದಿಲ್ಲ. ಸೊ ಈ ಕಡೆ ಬರಬೇಕು ಡೆಬಿಟ್ ಸೈಡ್. ಸೊ ಡೆಬಿಟ್ ಸೈಡ್ ನಾವೇನ್ ಮಾಡಿದೀವಿ, ಬ್ಯಾಂಕ್ ಅಕೌಂಟ್ ಅಂತ ಬರ್ದಿದ್ದೇವೆ, 3 ಸತಿ ಬರ್ದಿದ್ದೇವೆ. ಸೊ ಮೊದಲನೇದು ಕ್ರೆಡಿಟರ್ಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ಬರ್ದಿದ್ದೇವೆ. ಸೆಕೆಂಡ್ ಒನ್ ಬಿಲ್ಸ್ ಪೇಬಲ್ ಮತ್ತೆ ಬಿಸಿನೆಸ್ ಲೋನ್ ಅನ್ನ ಪೇಮೆಂಟ್ ಮಾಡೋದಕ್ಕೆ. ಥರ್ಡ್ ಒನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ. ಅಂದ್ರೆ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾಗುತ್ತೆ, 3 ಏನಾಗ್ತವೆ, ರಿಯಲೈಸೇಷನ್ ಅಕೌಂಟ್ ಬರ್ತವೆ. ಸೊ ಕ್ರೆಡಿಟ್ ಸೈಡ್ ಬರ್ತೀವಿ ಬೈ ರಿಯಲೈಸೇಷನ್ ಅಕೌಂಟ್, ಇಲ್ಲೂ ಕೂಡ ಬೈ ರಿಯಲೈಸೇಷನ್ ಅಕೌಂಟ್, ಇನ್ನೊಂದು ಬೈ ರಿಯಲೈಸೇಷನ್ ಅಕೌಂಟ್. ಸೊ ನಾವಲ್ಲಿ ಎಷ್ಟು ಸತಿ ಬರ್ದಿರ್ತೇವೆ ಬ್ಯಾಂಕ್ ಅಕೌಂಟ್ ಅಂತ, ಅಷ್ಟು ಸತಿ ನಾವು ಏನ್ ಮಾಡ್ಬೇಕಾಗುತ್ತೆ, ಈ ಅಕೌಂಟ್ ಅಲ್ಲಿ ಕೂಡ ಏನಾಗುತ್ತೆ ಬರೀಬೇಕಾಗುತ್ತೆ. ಸೊ ಮೊದಲಿಗೆ ಯಾಕೆ ಬರ್ದಿದ್ದೀವಿ ನಾವು, ಯಾಕೆ ಬರ್ದಿದ್ದೀವಿ, ಕ್ರೆಡಿಟರ್ಸ್ ಅನ್ನು ಪೇಮೆಂಟ್ ಮಾಡೋದಕ್ಕೆ. ಸೆಕೆಂಡ್ ಒನ್ ಬಿಲ್ಸ್ ಪೇಬಲ್ ಮತ್ತೆ ವಿನೈಸ್ ಲೋನ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ಬರ್ದಿದ್ದೀವಿ. ಥರ್ಡ್ ಒನ್ ಯಾಕೆ ಬರ್ದಿದ್ದೀವಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನು ಪೇಮೆಂಟ್ ಮಾಡೋದಕ್ಕೆ ಅದನ್ನ ಬರ್ದಿದ್ದೀವಿ. ಸೊ ಈ ತರ ಬರ್ಕೊಳ್ಬೇಕು. ಸೊ ಫಸ್ಟ್ ಒನ್ ಕ್ರೆಡಿಟರ್ಸ್ ಎಷ್ಟು ಪೇಮೆಂಟ್ ಮಾಡಿದೀವಿ ನಾವು, 18,000 ಮಾಡಿದ್ದೇವೆ. ಸೆಕೆಂಡ್ ಒನ್ ಬಿಲ್ಸ್ ಪೇಬಲ್ ಮತ್ತೆ ವಿಲೇಜ್ ಲೋನ್ ಎಷ್ಟಿದೆ, ಟೋಟಲ್ ಮಾಡಿದಾಗ 20,000 ಇದೆ. ಆ 20,000 ಅನ್ನು ಪೇಮೆಂಟ್ ಮಾಡಿದೀವಿ. ಆ ನಂತರ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 2,000 ರೂಪೀಸ್ ಇದೆ. ಸೊ ಅದನ್ನು ಕೂಡ ಏನ್ ಮಾಡಿದ್ವಿ, ಇಲ್ಲಿ ಬರ್ತಿದ್ದೇವೆ. ಸೊ ಆ ನಂತರ ಮತ್ತೆ ಯಾವುದೇ ಎಂಟ್ರಿಯನ್ನು ಮಾಡಿಲ್ಲ. ಸೊ ಆದ್ಮೇಲೆ ನಾವೇನ್ ಮಾಡ್ಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರಬೇಕು. ಅವರ ಪೇಮೆಂಟ್ ಅನ್ನ ಮಾಡಿದ್ದೇವೆ. ಸೊ ಇಲ್ಲಿ 2 ಬ್ಯಾಂಕ್ ಅಂತ ಬರ್ತಿದ್ದೇವೆ. ಸೊ 3 ಜನ ಪಾರ್ಟ್ನರ್ಸ್ಗೆ ದುಡ್ಡನ್ನು ಕೊಟ್ಟಿದ್ದೇವೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಬೈ ವಿನೈಸ್ ಕ್ಯಾಪಿಟಲ್, ಬೈ ವೈಭವ್ಸ್ ಕ್ಯಾಪಿಟಲ್ ಅಂಡ್ ಬೈ ವರುಣ್ಸ್ ಕ್ಯಾಪಿಟಲ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಬರೀಬೇಕು ಬೈ ವಿನೈಸ್ ಕ್ಯಾಪಿಟಲ್ ಅಕೌಂಟ್, ಬೈ Vaibhav's capital account and by Varun's capital account. So 3 ಜನ ಪಾರ್ಟ್ನರ್ ದ ಕ್ಯಾಪಿಟಲ್ ಅಕೌಂಟ್ ಹೆಸರು ಬರಬೇಕು. ಬರ್ದು ನಾವೇನ್ ಮಾಡಬೇಕು, ಟೋಟಲ್ ಮಾಡಬೇಕು. ಸೊ ಅವರ ಬ್ಯಾಲೆನ್ಸಸ್ ಅನ್ನ ಬರಬೇಕು, ಅವರಿಗೆ ಎಷ್ಟು ಪೇಮೆಂಟ್ ಮಾಡಿದ್ರೆ ಅದನ್ನ ಬರಬೇಕು. ಫಸ್ಟ್ ಒನ್ 65,600, ಸೆಕೆಂಡ್ ಒನ್ 35,600, ಥರ್ಡ್ ಒನ್ 32,800. ಸೊ ಅದೇ ಬ್ಯಾಲೆನ್ಸಸ್ ಅನ್ನ ಇಲ್ಲೂ ಕೂಡ ನಾವು ಬರೀತೇವೆ. ಸೊ ಟೋಟಲ್ ಅನ್ನ ಮಾಡಿದ್ರೆ ಅಷ್ಟಾಗುತ್ತೆ, 1,74,000. ಸೊ ಈ ಕಡೆ ಎಷ್ಟಾಗುತ್ತೆ, 1,74,000. ಸೊ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ, ಇಲ್ಲಿ ಟ್ಯಾಲಿ ಆಗುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಸೊ ನಿಮಗೆ ಇದರಲ್ಲಿ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.